ಹಲೋ ನಮಸ್ಕಾರ, ಕೂರ್ಗ್ ಬಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಇದು ಕೂರ್ಗ್ ಬಸ್ ನ್ಯೂಸ್ ಪಂಚ್. ನ್ಯೂಸ್ ಪಂಚ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಪ್ಯಾನಲ್ ಗೆಸ್ಟ್ ಇದ್ದಾರೆ ಅಜ್ಜಮಠ ರಮೇಶ್ ಕುಟ್ಟಪ್ಪ ಅವರು, ಹಿರಿಯ ಪತ್ರಕರ್ತರು ಹಾಗೆ ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್. ಅವ್ರನ್ನ ಸ್ವಾಗತ ಮಾಡ್ತಾ ಮೊದಲಿಗೆ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು ಅವರಿಗೆ. ಆರ್ಟ್ ಆಫ್ ಲಿವಿಂಗ್ ನ ಪ್ರತಿಷ್ಠಿತ ತೆರೆಮರೆಯ ಸಾಧಕ ಪ್ರಶಸ್ತಿಯನ್ನ ಸ್ವೀಕರಿಸಿದಿರಿ ಸರ್. ಕೊಡಗಿನ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಮಾಧ್ಯಮ ಸ್ಪಂದನದ ಕಾರ್ಯಚಟುವಟಿಕೆ ಇದೇ ರೀತಿ ಮುಂದುವರಿಯಲಿ ಅಂತ ಕೂಡ ಆಶಿಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ಈ ಚರ್ಚೆಯಲ್ಲಿ ಮಾತುಕತೆಯಲ್ಲಿ ನಾವು ಕೊಡಗಿನ ಕಳೆದ ಒಂದು ವಾರದಿಂದ ತೀವ್ರ ಸ್ವರೂಪದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರದ ಬಗ್ಗೆ ನಾವು ಮಾತಾಡ್ಲಿಕ್ಕಿದ್ದೇವೆ. ಮಲ್ಮಕುಂದು, ಮಲ್ಮ ಬೆಟ್ಟ, ಇಗ್ಗುತಪ್ಪ ದೇವಾಲಯದ ಪಕ್ಕದಲ್ಲೇ ಇರುವಂತಹ ಬೆಟ್ಟ ಇದೀಗ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲಿ ಇದ್ದಂತಹ ಜಾಗವನ್ನ ಹೊರಭಾಗದ ವ್ಯಕ್ತಿಯೊಬ್ಬರು ಖರೀದಿ ಮಾಡಿ ಅಲ್ಲಿ ವಾಣಿಜ್ಯ ಚಟುವಟಿಕೆಗೆ ಅದನ್ನ ಪರಿವರ್ತನೆ ಮಾಡಿಕೊಂಡು ಅಲ್ಲಿ ಒಂದಷ್ಟು ಕಾಮಗಾರಿಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಹೊರ ಬರ್ತಾ ಇದ್ದಂತೆ ಆಕ್ರೋಶ ತೀವ್ರ ಸ್ವರೂಪದಲ್ಲಿ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರು ಸೇರಿದಂತೆ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ, ಜಿಲ್ಲೆ ಮಾತ್ರವಲ್ಲ ಹೊರ ಜಿಲ್ಲೆಯಲ್ಲಿ ನೆಲೆಸಿರುವಂತಹ ಕೊಡಗಿನವರು ಕೂಡ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೆಟ್ಟ ಪ್ರದೇಶಗಳಲ್ಲಿ ಕಾಮಗಾರಿಗಳಾಗ್ತಾ ಇರೋದು ಇದೇ ಮೊದಲೇನಲ್ಲ, ಹಿಂದೆಯೂ ಕೂಡ ಆಗಿತ್ತು, ಆಕ್ರೋಶಗಳು ವ್ಯಕ್ತ ಆಗಿತ್ತು, ನಂತರ ಏನೆಲ್ಲ ಆಯ್ತು ಅನ್ನೋದು ಕೂಡ ಗೊತ್ತಿದೆ. ಈಗ ಮಲ್ಮ ಬೆಟ್ಟದತ್ತ ಮನುಷ್ಯನ ಹಸ್ತಕ್ಷೇಪ ಸಾಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋಣ. ಕುಟುಂಬವರು, ನೀವು ಕೂಡ ಕಳೆದ ಒಂದು ವಾರದಿಂದ ಗಮನಿಸ್ತಾ ಇದ್ದೀರಿ ಬೆಳವಣಿಗೆಗಳು. ಮಲ್ಮ ಬೆಟ್ಟದಲ್ಲಿ ಆಗ್ತಿರುವಂತಹ ಕಾಮಗಾರಿ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಅದನ್ನ ಸ್ಥಗಿತಗೊಳಿಸಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಇದನ್ನ ನಾವು ಎರಡು ಆಯಾಮದಲ್ಲಿ ಚರ್ಚೆ ಮಾಡಬಹುದು. ಒಂದು, ಅಲ್ಲಿ ಆಗ್ತಿರೋ ಕಾಮಗಾರಿ. ಇನ್ನೊಂದು, ಕೊಡಗಿನ ಜಾಗವನ್ನ ಹೊರಗಿನವರಿಗೆ ಮಾರಾಟ ಮಾಡ್ತಿರೋ ಆಯಾಮದಲ್ಲಿ. ನಾವು ಮೊದಲಿಗೆ ಅಲ್ಲಿನ ಜಾಗದ ಬಗ್ಗೆ ಮಾತಾಡೋದಾದ್ರೆ, ಆಕ್ಚುಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ? ಏನು ಕಾಮಗಾರಿ ನಡೀತಾ ಇದೆ ಅಲ್ಲಿ? ಸಹಜವಾಗಿ ಎಲ್ಲರೂ ಹೇಳ್ತಾರೆ ಹೆಸರಿನಲ್ಲಿ ಏನಿದೆ ಅಂತ. ಎಲ್ಲರೂ ಭಿನ್ನ ಭಿನ್ನ ಜನರಿಗೆ ಭಿನ್ನ ಭಿನ್ನ ಹೆಸರಿದೆ ಅಂತ ಹೇಳಿ. ನೀವು ಹೇಳಿದ ಹಾಗೇನೆ ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಬಹು ಚರ್ಚೆ ಆಗ್ತಿರುವಂತಹ ವಿಚಾರ ಪರ ವಿರುದ್ಧದ ಚರ್ಚೆಗಳು, ಬಹುತೇಕ ವಿರುದ್ಧವಾದಂತಹ ಚರ್ಚೆಗಳು. ಇದಕ್ಕೆ ಮೂಲವಾಗಿ ಬೇರೆ ಬೇರೆ ಕಾರಣಗಳಿದ್ರೂ ಸಹ ಮೂಲವಾಗಿ ಕಾರಣ ಬಂದಿರುವಂತದೇ ಈ ಜಾಗವನ್ನ ಖರೀದಿಸಿರುವವರು ಅಥವಾ ಖಾತೆ ಆಗಿರುವಂತದ್ದು ಮಮತಾಜ್ ಅಲಿ ಹೆಸರಿನಲ್ಲಿ. ಈ ಮಮತಾಜ್ ಅಲಿ ಹೆಸರು ಕಂಡ ತಕ್ಷಣ ಬಹುತೇಕ ಜನ ಕೋಪಗೊಂಡು ಇದನ್ನ ವಿರೋಧ ಮಾಡ್ತಿದ್ದಾಗೆ ಕಾಣ್ತಾ ಇದೆ. ಅದರೊಂದಿಗೆ ಕೊಡಗಿನ ಅಥವಾ ಕೊಡವರ ಕುಲದೇವರಾಗಿ ಆರಾಧಿಸುವ, ಮಳೆದೇವರಾಗಿ ಆರಾಧಿಸಿರುವಂತಹ ಪಾಡಿ ಗುತಪ್ಪ ದೇವಸ್ಥಾನ ಏನಿದೆ ಅದಕ್ಕೆ ಧಕ್ಕೆ ಆಗುತ್ತೆ, ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗುತ್ತೆ. ಮಲ್ಮ ಅಂತ ಹೇಳುವಂಥದ್ದು ಈ ಗುತಪ್ಪನ ಆದಿನೆಲೆ, ಆ ಆದಿನೆಲೆಗೆ ಧಕ್ಕೆ ಆಗುತ್ತೆ ಅಂತ ಹೇಳುವಂಥದ್ದು. ಕೊಡವ ಸಂಸ್ಕೃತಿಯ ಪ್ರಮುಖ ಧಾರ್ಮಿಕ ಭಾಗವಾಗಿರುವಂತಹ ಮಲ್ಮಕ್ಕೆ ಧಕ್ಕೆ ಆದರೆ ಅದು ಇಡೀ ಜನಾಂಗದ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡುತ್ತೆ ಅಂತ ಹೇಳುವಂಥದ್ದು. ಒಂದು ಮುಸ್ಲಿಂ ಬಂದು ಇಲ್ಲಿ ಜಾಗ ಖರೀದಿ ಮಾಡ್ತಾ ಇದ್ದಾರೆ, ಇದರ ಭವಿಷ್ಯದಲ್ಲಿ ಇದೊಂದು ಮತ್ತೊಂದು ವಿದ್ಯಮಾನಗಳಿಗೆ ಕಾರಣ ಆಗುತ್ತೆ ಅಂತ ಹೇಳುವಂತ ಆತಂಕ ಇಟ್ಟುಕೊಂಡು ಇಲ್ಲಿ ಚರ್ಚೆ ಮಾಡ್ತಿರೋದನ್ನ ನಾವು ಗಮನಿಸಬಹುದು. ಒಂದು, ಇದನ್ನ ಬಹಳ ಸಮಚಿತ್ತದಿಂದ ನಾವು ಯೋಚನೆ ಮಾಡಬೇಕಾಗುತ್ತದೆ. ಸಮಚಿತ್ತದಿಂದನೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಚರ್ಚೆ ಮಾಡಬೇಕಾಗ್ತದೆ. ಮಲ್ಮ ಹೇಳುವಂಥದ್ದು ಒಂದು ಬೆಟ್ಟ ಪ್ರದೇಶ. ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆಗಳೇನಿದೆ, ವನ್ಯ ಸಂಪತ್ತುಗಳೇನಿದೆ, ಅದು ಹೇರಳವಾಗಿ ಇಂದಿಗೂ ಉಳ್ಕೊಂಡಿರುವಂತ ಒಂದು ಪ್ರದೇಶ. ಕೊಡಗಿನ ಕೆಲವು ಪ್ರದೇಶಗಳಲ್ಲಿ ದಟ್ಟಾರಣ್ಯ ಸ್ವಾಭಾವಿಕ ಅರಣ್ಯ ಏನಿದೆ ಅದು ಇನ್ನು ಉಳಿದುಕೊಂಡಿರುವಂಥದ್ದು ಆ ಭಾಗದಲ್ಲಿ. ಆ ಮಲ್ಮ ಬೆಟ್ಟದ ಸುತ್ತಲೂ ಪಾಡಿದೇವರು ನೆಲೆ ನಿಂತಿರುವಂತಹ 3 ಪ್ರದೇಶಗಳಿದೆ. ಪಾಡಿ ಶ್ರೀ ಗುತಪ್ಪ, ನೆಲಜಿ ಶ್ರೀ ಗುತಪ್ಪ ಮತ್ತು ಪೇರೂರು ಶ್ರೀ ಗುತಪ್ಪ. ಇದು ಮಲ್ಮದಕ್ಕೂ ಬಂದಿದಂತಹ ಈ ಗುತಪ್ಪ ದೇವರು ಈ 3 ಪ್ರದೇಶಗಳಲ್ಲೂ ಬಂದು ನೆಲೆ ನಿಂತಿದ್ರು. ಆ ಕಾರಣಕ್ಕಾಗಿ ಈ 3 ಪ್ರದೇಶಗಳಲ್ಲೂ ದೇವಸ್ಥಾನಗಳು ನಿರ್ಮಾಣಗೊಂಡಿದೆ. ಹೆಚ್ಚು ಚರ್ಚೆ ಆಗಿರುವಂಥದ್ದು, ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು ಅಥವಾ ಹೆಚ್ಚು ಜನ ಭಕ್ತರು ಹೋಗ್ತಿರುವಂಥದ್ದು, ಪೂಜೆ ಮಾಡುವಂಥದ್ದು, ಆರಾಧಿಸುವಂತಿರುವಂಥದ್ದು, ಬಹು ಜನರಿಗೆ ಗೊತ್ತಿರುವಂಥದ್ದು ಪಾಡಿ ಶ್ರೀ ಗುತಪ್ಪ ದೇವಸ್ಥಾನ. ಬರಗಾಲಗಳು ಬಂದಾಗ ಮಳೆ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ದನ್ನ ನಾವು ಗಮನಿಸ್ತೇವೆ. ಮಳೆ ಕೊರತೆ ಆದ್ರೆ ಹೋಗಿ ಪಾಡಿ ಗುಷಪ್ಪ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳುವಂತ ನಂಬಿಕೆ. ಅದರೊಂದಿಗೆ ಮಡಿಕೇರಿ ದಸರಾ ಸೇರಿದಂತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಳೆ ಬಾರದಿರ್ಲಿ ಅಂತ ಹೇಳುವಂತ ಕಾರಣಕ್ಕಾಗಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಲಿ, ಯಾವುದೇ ರೀತಿಯ ಧಕ್ಕೆ ಆಗದೇ ಇರಲಿ, ಅದಕ್ಕಾಗಿ ಈ ಸಮಯದಲ್ಲಿ ಮಳೆ ಬಾರದಿರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವುದನ್ನು ಸಹ ನಾವು ಗಮನಿಸ್ತೀವಿ. ಹಾಗಾಗಿ ಈ ಗುತಪ್ಪರನ್ನ ಮಳೆ ದೇವರು ಅಂತ ಹೇಳುವಂತದ ಪ್ರಖ್ಯಾತಿಯನ್ನು ಹೊಂದಿರುವಂಥದ್ದು. ಇವನ್ ಇಗುತಪ್ಪ ಅಂತ ಹೇಳುವಂಥದ್ದು ಸಹ ಪನ್ನಂಗಾಲ ತಮ್ಮೆಯ ಸಹೋದರಿಯೊಂದಿಗೆ ಕೇರಳದಿಂದ ದೇವಮಾನವರುಗಳು ನೆಲೆ ಹುಡುಕಿಕೊಂಡು ಕೊಡಗಿಗೆ ಬಂದ್ರು. ಇಲ್ಲಿ ಒಂದು 3 ಜನ ನೆಲೆ ನಿಂತರು, ಇನ್ನೊಂದು 3 ಜನ ವಾಪಸ್ ಕೇರಳಕ್ಕೆ ಹೋದ್ರು. ಪನ್ನಂಗಾಲ ತಮ್ಮೆಯ ದೇವರು ಸಹ ಇಲ್ಲೇ ನೆಲೆ ನಿಂತರು ಅಂತ ಹೇಳುವಂಥದ್ದು ಧಾರ್ಮಿಕ ಹಿನ್ನೆಲೆಯಲ್ಲಿ ಅದನ್ನ ಹೇಳ್ತಾ ಬಂದಿರುವುದನ್ನ ನಾವು ಗಮನಿಸಬಹುದು.
ಇಲ್ಲಿ ನೆಲ್ಜಿ ಗ್ರಾಮದಲ್ಲಿರುವಂತಹ ಪ್ರದೇಶ ಏನು ಮಾರಾಟ ಆಗಿದೆ, 71.60 ಎಕರೆ ಜಾಗ ಏನು ಮಾರಾಟ ಆಗಿದೆ, ಅದನ್ನ ಮಮತಾಜ್ ಅಲಿ ಖರೀದಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಅದು ವಿವಾದದ ಸ್ವರೂಪವನ್ನ ಇವತ್ತು ಪಡ್ಕೊಂಡಿರುವಂಥದ್ದು. ಜಾಗ ಖರೀದಿ ಮಾಡಿ 2-3 ತಿಂಗಳಷ್ಟೇ ಆಗಿದೆ. ಅದು ಖಾತೆಯಾಗಿ ಎಲ್ಲೋ ಕಾನೂನುಬದ್ಧ ಪ್ರಕ್ರಿಯೆಗಳು ಮುಗ್ದಿದೆ. ಮಾರಾಟ ಮಾಡುವಂಥದ್ದು, ಅವರು ಅದನ್ನ ಭೂ ದಾಖಲೀಕರಣ ಮಾಡುವಂಥದ್ದು ಎಲ್ಲಾ ಪ್ರಕ್ರಿಯೆಗಳನ್ನ ಅವರು ಮುಗಿಸಿದ್ದಾರೆ. RTC ಯಲ್ಲಿ ಮಮತಾಜ್ ಅಲಿ ಕಾಣ್ತಾ ಇದ್ದಂತೆ ಜನರಿಗೆ ಭಕ್ತ ಸಮೂಹದಲ್ಲಿ ಆಕ್ರೋಶ, ಮಮತಾಜ್ ಕಾರಣಕ್ಕಾಗಿಯೂ ಆಕ್ರೋಶಗೊಳ್ಳುವವರು ಇದ್ದಾರೆ. ಮೂಲದಲ್ಲಿ ನಮ್ಮ ಧಾರ್ಮಿಕ ನೆಲೆಗೆ, ನಮ್ಮ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳುವಂತ ಆತಂಕವನ್ನ ವ್ಯಕ್ತಪಡಿಸುತ್ತಿರುವಂತವರು ಸಹ ಇದ್ದಾರೆ. ಮಾರ್ಚ್ 15ಕ್ಕೆ ಚೇಕ್ ಪೋಂಡ ತಮ್ಮಯ್ಯ ಅಂತ ಹೇಳುವವರು 58.90 ಎಕರೆ ಜಾಗವನ್ನ ಮಾರಾಟ ಮಾಡ್ತಾರೆ. ಅವರು ಕೊಡಗಿನ ಅಲ್ಲೇ ನೆಲೆಸಿದಂತ ಪ್ಲಾಂಟರ್ ಆಗಿದ್ದವರು. ಅವರು ಇವಾಗ ಪ್ರಸ್ತುತ ಮಾಹಿತಿಯ ಪ್ರಕಾರ ಅವರು ಚಿಕ್ಕಮಗಳೂರಲ್ಲಿ ನೆಲೆಸಿದ್ದಾರೆ. ಅವರು ಅಲ್ಲಿಯೂ ಸಹ ಕಾಫಿ ತೋಟ ಇದೆ ಅಂತ ಹೇಳುವಂತ ಮಾಹಿತಿ ಬಂದಿದೆ. ಅದರೊಂದಿಗೆ ಇನ್ನೊಬ್ಬರು ನಿವೃತ್ತ ಅರಣ್ಯಾಧಿಕಾರಿ ಆಗಿರುವಂತವರು ಮುಕ್ಕಾಟಿರ ಎಂ ಜಯ ಅವರು 12.70 ಎಕರೆ ಜಾಗವನ್ನ ಮಾರಾಟ ಮಾಡಿದ್ದಾರೆ. ಅದು ಏಪ್ರಿಲ್ ತಿಂಗಳು 26ಕ್ಕೆ ಅದು ಮಾರಾಟ ಮಾಡಿದ್ದಾರೆ. ಈ 2 ಜಾಗಗಳು ಸೇರಿ 71.60 ಎಕರೆ ಜಾಗವನ್ನ ಮಮತಾಜ್ ಅಲಿ ಅವರು ಖರೀದಿಸಿದ್ದಾರೆ. ಈ 2 ಜಾಗಗಳು ಒಂದು 284/1234 ಸರ್ವೆ ನಂಬರ್ ಇದೆ, ಇನ್ನೊಂದು 286/2ರ ಸರ್ವೆ ನಂಬರ್ ಇರುವುದು ಅಕ್ಕಪಕ್ಕದ ಜಾಗಗಳಾಗಿದೆ. ಜಾಗ ಮಾರಾಟ ಆದ ನಂತರ ಅಲ್ಲಿ ದೊಡ್ಡದಾದ ಒಂದು ಬೃಹತ್ ಆದಂತ ಒಂದು ಕೆರೆಯನ್ನ ನಿರ್ಮಾಣ ಮಾಡ್ತಾರೆ, ದೊಡ್ಡ ಕೆರೆಯನ್ನ ನಿರ್ಮಾಣ ಮಾಡ್ತಾರೆ. ಅದರ ನಂತರ ಕೊಲ್ಲಿಗಳು ಏನು ನೀರು ಹರಿದು ಹೋಗುತ್ತೆ, ಅಲ್ಲಿ 4-5 ಬಾವಿಗಳನ್ನ ತೆಗೆದಿದ್ದಾರೆ. ಒಂದು 10-20 ಅಡಿಗಳಷ್ಟು ಆಳಕ್ಕೆ ಹೋಗುವಂತ ಬಾವಿಗಳನ್ನ ತೆಗೆದಿದ್ದಾರೆ. ಬಹುತೇಕ ಇವಾಗ ಚರ್ಚೆ ಮಾಡ್ತಿರುವಂತ ವಿಚಾರಗಳು, ವಿದ್ಯಮಾನಗಳೇನಿದೆ, ಇದನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡ್ತಿದ್ದಾರೆ ಅಥವಾ ರೆಸಾರ್ಟ್ ಏನೋ ಮಾಡ್ತಿದ್ದಾರೆ. ರೆಸಾರ್ಟ್ ಆಗ್ಬಹುದು, ವಾಣಿಜ್ಯ ಉದ್ದೇಶಕ್ಕೆ ಕೊಡಬಾರದು. ಈ ಒಂದು ಪ್ರದೇಶದಲ್ಲಿ ಅರಣ್ಯ ಸಂಪತ್ತು ನಾಶ ಮಾಡಿ ಭೂಸ್ವರೂಪಕ್ಕೆ ಧಕ್ಕೆ ಆಗುವಂತ ಕೆಲಸಗಳನ್ನ ಮಾಡಿ ಈ ಬಾವಿ ನಿರ್ಮಾಣ ಮಾಡಿರುವಂತದ್ದು ಇರ್ಬೋದು, ಕೆರೆ ನಿರ್ಮಾಣ ಆಗಿರುವಂತದ್ದು ಇರ್ಬೋದು. 2018-19 ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ರಾಕೃತಿಕ ವಿಕೋಪಗಳಾಗಿ ಸಂದರ್ಭದಲ್ಲಿ ಹಲವಾರು ಕೆರೆಗಳು ಒಡೆದು ಸಹ ಅನಾಹುತಗಳಾಗಿರುವುದನ್ನು ನಾವು ಗಮನಿಸಬಹುದು. ಸಾಕಷ್ಟು ಕೆರೆಗಳು ಸಹ ಒಡೆಯಿತು. ಆ ಸಂದರ್ಭದಲ್ಲಿ ನೀರಿನ ಹೊರಚಿಮ್ಮುವಿಕೆ ಹೆಚ್ಚಿನ ಪ್ರಮಾಣದಿದ್ದ ಕಾರಣಕ್ಕೆ ದೊಡ್ಡ ಅನಾಹುತ ಆಯಿತು. ಅದೇ ರೀತಿಯ ಅನಾಹುತ ಈ ನೆಲ್ಜಿ ಭಾಗದಲ್ಲಿ ನಡಿಬಹುದು ಅಂತ ಹೇಳುವಂತ ಆತಂಕವನ್ನ ಬಹುತೇಕ ಜನ ವ್ಯಕ್ತಪಡಿಸ್ತಿದ್ದಾರೆ. ಈ ಮಮತಾಜ್ ಅಲಿ ಅಂತ ಹೇಳುವವರು ಅವರ ಮೂಲತಃ ಮುಸ್ಲಿಂ ಆದರೂ ಸಹ ಅವರು ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ನಂಬಿಕೆ ಇರುವಂತವರು, ಹಿಂದೂ ಪ್ರವಚನವನ್ನ ಮಾಡುವವರು, ಹಿಂದೂ ಧಾರ್ಮಿಕ ಪ್ರವಚನಗಳನ್ನೇ ಮಾಡ್ತಿರುವಂತವ್ರು. ಅವರು ಸಹ ಮೂಲತಃ ಕೇರಳದವರೇ. ಅವರು ಅವರ ಹಿಂದೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಆಕರ್ಷಿತರಾಗಿ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಧ್ಯಾನಗಳನ್ನ ಮಾಡಿ ಸಂಪೂರ್ಣವಾಗಿ ಹಿಂದೂ ಪ್ರವಚನವನ್ನೇ ಅವರು ಮಾಡುವಂಥದ್ದು. ಹಿಂದೂ ಯೋಗ, ಧ್ಯಾನ ಇದರ ಬಗ್ಗೆನೇ ಅವರು ಪ್ರವಚನವನ್ನ ಮಾಡುವಂಥದ್ದು. ಭಾರತೀಯ ವಿದ್ಯಾಭವನದ ಹಲವಾರು ಕಾರ್ಯಕ್ರಮಗಳಲ್ಲಿ ಬಂದು ಅವರು ಧಾರ್ಮಿಕ ಪ್ರವಚನಗಳನ್ನ ನೀಡಿದ್ದಾರೆ. ಮಡಿಕೇರಿಗೂ ಬಂದಿದ್ದಾರೆ. ಕೊಡಗಿನ ಹಲವು ಕಡೆಯಲ್ಲಿ ಅವರು ಸಾಕಷ್ಟು ಬಾರಿ ವಿಸಿಟ್ ಮಾಡಿ ಈ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ನೀವು ಮಮತಾಜ್ ಅಲಿ ಖಾನ್ ಅಂತ ಹೇಳೋ ಕಾರಣಕ್ಕಾಗಿ ಮಮತಾಜ್ ಅಲಿ ಅಂತ ಕಾರಣಕ್ಕಾಗಿ ವಿರೋಧ ಮಾಡ್ತಿರೋದ್ರಲ್ಲಿ ಅರ್ಥ ಇಲ್ಲ. ಈಗಾಗಲೇ ಅವರನ್ನ ನೀವು ಅವರ ಯೂಟ್ಯೂಬ್ ಅಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಅವರನ್ನ ಹೊರದು ನೋಡಿದ್ರೆ ಬಿಜೆಪಿಯ ಪ್ರಮುಖ ನಾಯಕರು ಅಮಿತ್ ಶಾ ಸೇರಿದಂತೆ ಬೇರೆ ಬೇರೆ ನಾಯಕರೊಟ್ಟಿಗೆ ಅವರಿರುವಂತಹ ಫೋಟೋಗಳಿದೆ, ಹಿಂದೂ ಮುಖಂಡರುಗಳೊಟ್ಟಿಗೆ ಇರುವಂತಹ ಫೋಟೋಗಳಿದೆ, ಹಲವಾರು ಧಾರ್ಮಿಕ ಪ್ರವಚನಗಳಿದೆ. ಅವರೆಲ್ಲೂ ಹಿಂದೂ ಧಾರ್ಮಿಕ ಪ್ರವಚನಗಳನ್ನೇ ಮಾಡುವಂಥದ್ದು. ಅದರಲ್ಲೂ ಮುಸ್ಲಿಮ್ಸ್ ಹುಟ್ಟಿದಲ್ಲಿ ಮಾತ್ರ ಅವರು ಮುಸ್ಲಿಂ ಇದ್ದಾರೆ. ಅವರು ಬಹುಶಃ ಮೂಲ ಹೆಸರನ್ನ ಹಂಗೆ ಉಳಿಸ್ಕೊಂಡಿರುವಂತದ್ದು ಸಹ ಸಮಸ್ಯೆಗಳಾಗ್ತಿದೆ. ನಾನು ಇವತ್ತು ಯಾರೋ ಒಟ್ಟಿಗೆ ಚರ್ಚೆ ಮಾಡ್ತಿರೋದು, ಅವರು ಶ್ರೀ ಎಂ ಅಂತ ಅವ್ರ ಹೆಸರನ್ನ ಇಟ್ಕೊಂಡಿದ್ದಾರೆ. ಶ್ರೀ ಎಂ ಅಂತಾನೆ ಅವರು ಪ್ರಖ್ಯಾತಿ ಆಗಿರುವಂತವ್ರು. ಶ್ರೀ ಎಂ ಅಂತ ಇಟ್ಕೊಂಡಿದ್ರೆ ಯಾವ್ದು ಸಮಸ್ಯೆ ಆಗ್ತಿರಲಿಲ್ಲ. ಮಮತಾಜ್ ಅಲಿ ಇಟ್ಕೊಂಡಿದಾರಲ್ಲ, ಮುಂದೇನಾಗುತ್ತೆ, ಅವರ ಕಾಲ ನಂತರ ಏನಾಗುತ್ತೆ, ಏನೋ ಮುಂದಿನ ಭವಿಷ್ಯಗಳನ್ನ ಯೋಚನೆ ಮಾಡ್ಕೊಂಡು ಇಲ್ಲಿ ಆತಂಕಗಳನ್ನ ವ್ಯಕ್ತಪಡಿಸುವಂತದನ್ನು ನಾವು ಗಮನಿಸಬಹುದು. ಇಲ್ಲಿ ಅವರು ಇನ್ನೂ ಅಧಿಕೃತವಾಗಿ ಯಾವುದೇ ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ. ಬಹುಶಃ ಚರ್ಚೆ ಆಗ್ತಿರುವ ರೀತಿಯಲ್ಲಿ ಯೋಗ ಕೇಂದ್ರ ಮಾಡ್ತಾರೆ, ಧ್ಯಾನ ಕೇಂದ್ರ ಮಾಡ್ತಾರೆ. ಒಂದು ಯೋಗಕ್ಕೆ, ಧ್ಯಾನಕ್ಕೆ ಬಹಳ ಸೂಕ್ತವಾದಂತ ಪ್ರದೇಶ, ದಟ್ಟಾರಣ್ಯ ಇದೆ, ಅರಣ್ಯ ಪ್ರದೇಶಗಳಿದೆ, ಪ್ರಕೃತಿ ಸೌಂದರ್ಯ ಇದೆ, ಸೊಬಗು ಇದೆ, ಮೌನ ಇದೆ. ಧ್ಯಾನಕ್ಕೆ, ಯೋಗಕ್ಕೆ ಎಲ್ಲದಕ್ಕೂ ಅದು ಸೂಕ್ತವಾಗಿರುವಂತ ಪ್ರದೇಶ. ಬಹುಶಃ ಅದು ನಿರ್ಮಾಣ ಆದ್ರೆ ಬಹಳ ಸಂಖ್ಯೆಯಲ್ಲಿ ಜನರನ್ನ ಅಲ್ಲಿಗೆ ಆಕರ್ಷಣೆ ಮಾಡಬಹುದು. ಕೋಟ್ಯಾಂತರ ಜನರು ಸಹ ಅವರ ಫಾಲೋವರ್ಸ್ಗಳು ಸಹ ಇದ್ದಾರೆ. ಬಹುಶಃ ಮುಂದೊಂದು ದಿನ ಅದೊಂದು ದೊಡ್ಡ ಮಟ್ಟದ ಧಾರ್ಮಿಕ ಕೇಂದ್ರ ಆಗ್ಬಹುದು ಅಂತ ಹೇಳುವಂತ ಆತಂಕಗಳು ಸಹ ಇದೆ. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಬಹುಶಃ ಇವತ್ತು ಪಾಡಿ ಶ್ರೀ ಇಗ್ಗುತಪ್ಪ ಏನ್ ದೇವರಿಗೆ ಏನು ಪ್ರಖ್ಯಾತಿ ಇದೆ, ಇಗ್ಗುತಪ್ಪ ದೇವರಿಗೆ ದೇವಸ್ಥಾನಕ್ಕೆ ಏನು ದೊಡ್ಡ ಪ್ರಖ್ಯಾತಿ ಇದೆ, ಅದಕ್ಕೆ ಬಹುಶಃ ಧಕ್ಕೆ ಆಗ್ಬಹುದು ಅಂತ ಹೇಳುವಂತ ಆತಂಕಗಳು ಸಹ ಮನೆ ಮಾಡ್ತಿರೋದನ್ನ ಗಮನಿಸಬಹುದು. ಕಾನೂನುಬದ್ಧವಾಗಿ ಜಾಗ ಖರೀದಿ ಪ್ರಕ್ರಿಯೆಗಳು ನಡೆದು ಹೋಗಿದೆ. ಈಗ ಇದು ಕೊಡವರ ಧಾರ್ಮಿಕ ನೆಲೆ, ಕೊಡವರ ಆರಾಧ್ಯ ದೈವ ಕೊಡವರೇ, ಬಹುತೇಕ ಕೊಡವರೇ ನೆಲೆಸಿರುವಂತ ಪ್ರದೇಶ. ಮಾರಾಟ ಮಾಡಿರುವವರು ಕೊಡವರೇ, ಇವತ್ತು ವಿರೋಧ ಮಾಡ್ತಿರುವವರು ಕೊಡವರೇ. ಅದರ ಮಟ್ಟಿಗೆ ಕೆಲವರಿಗೆ ಸಣ್ಣ ಧ್ವನಿಯಲ್ಲಿ ಇರಬಹುದು, ಜಾಗ ಮಾರಾಟ ಮಾಡುವುದರಲ್ಲಿ ಏನ್ ತಪ್ಪಿದೆ, ಕೆಲವರು ಅನಿವಾರ್ಯ ಕಾರಣಕ್ಕಾಗಿ ಜಾಗ ಮಾರಿದ್ದಾರೆ, ಇವರೊಬ್ಬರೇ ಫಸ್ಟ್ ಮಾರಿದವರ
ಮಾರಾಟ ಮಾಡಿದವರಲ್ಲಿ ಜಾಗ ಮಾರಿದವರು ಇವರೊಬ್ಬರೇ ಫಸ್ಟ್ ಮಾರಾಟ ಮಾಡಿದಾರ, ಅಥವಾ ಖರೀದಿ ಮಾಡಿದಲ್ಲಿ ಇವರೊಬ್ಬರೇ ಮುಸ್ಲಿಂ ಖರೀದಿ ಮಾಡಿದಾರ, ಅಥವಾ ಹೊರಗಿನ ಪ್ರದೇಶದವರು, ಹೊರಗಿನ ರಾಜ್ಯದವರು, ಹೊರಗಿನ ಜಿಲ್ಲೆಯವರು ಇವರೊಬ್ಬರೇನಾ ಅಂತ ಹೇಳುವಂತಹ ಪ್ರಶ್ನೆಗಳು ಸಹ ಎದ್ದಿದೆ. ಅದರೊಂದಿಗೆ ಇನ್ನೂ ಒಂದು ಪ್ರಕ್ರಿಯೆಗಳು ಮುಂದೆ ಹೋಗಿ ಈ ಜಾಗವನ್ನ ಮರಳಿ ಪಡೆಯುವಂತಹ ಪ್ರಯತ್ನಗಳು ಸಹ ನಡೀತಾ ಇದೆ ಅಂತ ಹೇಳುವಂತ ಮಾಹಿತಿಗಳಿದೆ. ಕೆಲವೊಂದು ಕಡೆ ಮಮತಾಜ್ ಅಲಿ ಅವರೇ ಜಾಗವನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳೋದ ಅಂತೆಕಂತೆಗಳ ಸುದ್ದಿಗಳು ಸ್ಟಾರ್ಟ್ ಆಗಿದೆ. ಈ ಜಾಗವನ್ನ ಮರಳಿ ಮಾಡೋದಾದ್ರೆ ಹೇಗೆ ಕ್ರೌಡ್ ಫಂಡಿಂಗ್ ಮಾಡಿ ಆ ಜಾಗವನ್ನ ವಾಪಸ್ ಪಡ್ಕೊಳ್ಬೇಕು, ಅದನ್ನ ಹಾಗೆ ಆ ಜಾಗದ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ, ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದ ರೀತಿಯಲ್ಲಿ, ವಾಣಿಜ್ಯ ಉದ್ದೇಶಕ್ಕೆ ಬಳಕೆಯಾಗದ ರೀತಿಯಲ್ಲಿ ಆ ಜಾಗವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವ ಆಶಯದ ಚರ್ಚೆಗಳು ಸಹ ನಡೀತಿರೋದನ್ನು ನಾನು ಗಮನಿಸಿದ್ದೇನೆ. ಬಹುಶಃ ಒಂದು 12 ಎಕರೆ ಮಾರಾಟ ಮಾಡಿರುವಂತದ್ದು ಎಕರೆಗೆ 25 ಲಕ್ಷ ರೂಪಾಯಿಗೆ ಅಷ್ಟಕ್ಕೆ ಮಾರಾಟ ಮಾಡಿದ್ದಾರೆ. 58 ಎಕರೆ ಮಾರಾಟ ಮಾಡಿರುವಂತದ್ದು 13 ಚಿಲ್ಲರೆ ಲಕ್ಷಕ್ಕೆ ಮಾರಿದ್ದಾರೆ. ಬಹುಶಃ ಹಾಗೆ ಹೋದ್ರೆ 11ರಿಂದ 12 ಕೋಟಿಗಳ ರೂಪಾಯಿಗೆ ಅಷ್ಟಕ್ಕೆ ಆ ಜಾಗ ಬಹುಶಃ ಮಾರಾಟ ಆಗಿದೆ. 71 ಎಕರೆ ಒಂದು 11ರಿಂದ 12 ಕೋಟಿ ರೂಪಾಯಿಗಳಿಗೆ ಅಷ್ಟು ಮಾರಾಟ ಆಗಿದೆ ಅಂತ ಹೇಳುವಂತ ಮಾಹಿತಿ ಇದೆ. ಅವರು ರಿಜಿಸ್ಟ್ರೇಷನ್ ಎಷ್ಟು ಮಾಡ್ಕೊಂಡಿದ್ದಾರೆ, ಟ್ಯಾಕ್ಸ್ ಎಷ್ಟು ಮಾಡ್ಕೊಂಡಿದ್ದಾರೆ, ಇದು ಮಾಹಿತಿಗಳ ಪ್ರಕಾರ ಅಷ್ಟು ಜಾಗ ಖರೀದಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ 58 ಎಕರೆ ಜಾಗ ಖರೀದಿ ಮಾಡುವ ಸಂದರ್ಭದಲ್ಲೂ ಸಹ ಮಮತಾಜ್ ಅಲಿ ಅವರು ಸ್ಥಳೀಯವಾಗಿ ಅದನ್ನ 15-16 ಲಕ್ಷಕ್ಕೆ ಪರ್ಚೇಸ್ ಮಾಡೋದಕ್ಕೆ ಸ್ಥಳೀಯರಿದ್ರಂತೆ. ಅವ್ರಾಗ 18 ಲಕ್ಷ ಬೇಕು ಅಂತ ಹೇಳೋದನ್ನ ಕೇಳ್ತಾ ಇದ್ರಂತೆ. ಆದ್ರೆ ಅವ್ರು ಕೊನೆಗೆ 13ರಿಂದ 14 ಲಕ್ಷದೊಳಗೆ ಮಾರಿದ್ದಾರೆ. ಹೆಚ್ಚು ರೇಟ್ ಸ್ಥಳೀಯವಾಗಿ ಕೊಡೋಕಿದ್ರು ಅವ್ರು ಯಾಕೆ ಕೊಡ್ಲಿಲ್ಲ ಅಂತ ಹೇಳುವಂತ ಪ್ರಶ್ನೆ. ಬಹುಶಃ ಸ್ಥಳೀಯರಿಗೆ ಮಾರಾಟ ಮಾಡಕ್ಕೆ ಇಷ್ಟೇ ಆಗ್ಲಿಕ್ಕಿಲ್ಲ, ಅಥವಾ ಅವರ ವ್ಯವಹಾರಗಳು ಗೊತ್ತಾಗುತ್ತೆ ಅಂತ ಇರ್ಬೋದು, ಬೇರೆ ಬೇರೆ ಕಾರಣಗಳಿರ್ಬೋದು. ಮಾರಾಟ ಮಾಡಿದವರ ಉದ್ದೇಶಗಳೇನು, ಅವ್ರು ಯಾಕಾಗಿ ಹಾಗೆ ತೆಗೆದುಕೊಳ್ಳಲಿಲ್ಲ ಅಂತ ಗೊತ್ತಿಲ್ಲ. 25 ಲಕ್ಷಕ್ಕೆ ಖರೀದಿ ಮಾಡಿದ್ರಲ್ಲಿ ಕಡಿಮೆ ರೇಟಿಗೆ ಕೇಳಿದ್ರು. 18 ಲಕ್ಷದವಷ್ಟಿಗೆ ಸ್ಥಳೀಯರು 16 ಲಕ್ಷಕ್ಕೆ ಎಕರೆಗೆ 16 ಲಕ್ಷಕ್ಕೆ ಕೊಡ್ತೀವಿ ಅಂತ ಹೇಳಿ ಸ್ಥಳೀಯರು ಹೋಗಿದ್ರು. ಅವ್ರು 16 ಲಕ್ಷಕ್ಕೆ ಒಪ್ಪಲಿಲ್ಲ. ಅದು 25 ಲಕ್ಷಕ್ಕೆ ಅದು ಮಾರಾಟ. ಸಹಜವಾಗಿ ಎಕರೆಗೆ 6 ಲಕ್ಷ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಾರಾಟಗಾರನು ಹೆಚ್ಚಿಗೆ ಖರೀದಿ ಮಾಡೋದಕ್ಕೆ ಇಷ್ಟಪಡ್ತಾನೆ. ಸ್ಥಳೀಯವಾಗಿಯೂ ಸಹ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಜಾಗ ಮಾರಾಟ ಮಾಡ್ತೀನಿ ಅಂದ್ರೆ ಕನಿಷ್ಠ ಬೆಲೆಗೆ ಖರೀದಿ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದೇ ಹೊರಗಿನವರು ಹೆಚ್ಚು ಮಾರಾಟ ಕೊಡಕ್ಕೆ ರೆಡಿ ಇರ್ತಾರೆ. ಸ್ಥಳೀಯ ಖರೀದಿದಾರರು ಕಡಿಮೆಗೆ ಕೇಳ್ತಾರೆ, ಮಾರಾಟಗಾರರು ಹೆಚ್ಚಿನ ದರವನ್ನ ಬಯಸ್ತಾನೆ. ಹೊರಗಿನವರು ಹೆಚ್ಚಿನ ದರವನ್ನ ಕೊಡಕ್ಕೆ ಬಯಸ್ತಾರೆ, ಸ್ಥಳೀಯರು ಅದನ್ನ ವಿರೋಧ ಮಾಡ್ತಾರೆ. ಸಹಜವಾಗಿ ಮಾರಾಟಗಾರ ಅವನು ವೈಯಕ್ತಿಕವಾಗಿ ನೆಲೆಗಟ್ಟಲು ಯೋಚನೆ ಮಾಡಿದ್ರೆ ಕಡಿಮೆ ಕೊಟ್ಟು ಯಾರು ಮಾಡೋದು. ಈಗ ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವ ಅವರವರ ಕಮ್ಯುನಿಟಿ ಅವರಿಗೆ ಮಾರಾಟ ಮಾಡಬೇಕು, ಸ್ಥಳೀಯವಾಗಿ ಕೊಡಬೇಕು, ಬೇರೆಯವರಿಗೆ ಕೊಡಬಾರ್ದು ಅಂತ ಅನಿವಾರ್ಯತೆ, ಜಾಗ ಮಾರಾಟ ಮಾಡುವಂತ ಅನಿವಾರ್ಯತೆ ಬಂದ್ರೆ ನೀವು ಸ್ಥಳೀಯರಿಗೆ ಕೊಡಿ ಅಂತ. ಆದ್ರೆ ಸ್ಥಳೀಯರು ಮಾರುಕಟ್ಟೆ ದರದಲ್ಲಿ ಕೊಡುವುದಕ್ಕೆ ರೆಡಿ ಇದೆ ಅಂತ ಹೇಳಿ ಇದ್ದಾರ ಅಂತ ಹೇಳಿ ಹೇಳದ. ಸಹಜವಾಗಿ ಯಾರೋ ಮಾಡ್ತಾರೆ, ಅವನ ಅನಿವಾರ್ಯ ಸ್ಥಿತಿಗಳು ಗೊತ್ತಿರುತ್ತೆ. ಮಕ್ಕಳ ಮದುವೆ ಆಗ್ಬೇಕು, ಎಜುಕೇಶನ್ ಆಗ್ಬೇಕು, ಈ ಊರು ಬೇಡ ಅಂತ ಹೇಳಿ ಬಿಟ್ಟು ಹೋಗೋಕಿರೋದು, ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಇಲ್ಲಿಂದ ಹೊರಗೆ ಹೋಗಿ ನೆಲೆಸಿರುವವರು, ಮರಳಿ ಬರುವುದಕ್ಕೆ ರೆಡಿ ಇಲ್ಲದಿರುವವರು ಜಾಗವನ್ನು ಸಹಜವಾಗಿ ಮಾಡ್ತಾರೆ. ಅವರ ಕಾರಣಗಳು ಇವರಿಗೆ ಗೊತ್ತಿರುತ್ತೆ, ಸ್ಥಳೀಯವಾಗಿರೋರಿಗೆ ಕಾರಣಗಳು ಗೊತ್ತಿದೆ. ಬಹುಶಃ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆಗೆ ಅವರು ಸಿಕ್ಕಿದ್ರೆ ನಮಗೆ ಲಾಭ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಹಾಗಾಗಿ ಹೊರಗಿನವರಿಗೆ ಇಲ್ಲಿ ಮಾರುಕಟ್ಟೆ ದರ ಗೊತ್ತಿರಲ್ಲ, ಅವರಿಗೆ ಈ ಜಾಗದ ವ್ಯಾಲ್ಯೂ ಗೊತ್ತಿದೆ. ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ಗಾಗಿ, ಇಲ್ಲಿ ಪ್ರಕೃತಿ ಸೌಂದರ್ಯಕ್ಕೆ ಮಾರ್ತಾರೆ, ನನ್ನ ನಿವೃತ್ತ ಜೀವನವನ್ನ ಇಲ್ಲಿ ಕಳಿಬೇಕು ಅಂತ ಬಯಸುವಂತದ್ದು ಇರ್ಬೋದು, ಇನ್ವೆಸ್ಟ್ಮೆಂಟ್ಗೆ ಭವಿಷ್ಯದಲ್ಲಿ ಇದೊಂದು ಅಷ್ಟು ರೇಟ್ ಆಗ್ಬೋದು ಅಂತ ಹೇಳುವಂತದ್ದು ಇರ್ಬೋದು, ರೆಸಾರ್ಟ್ಗಳು ಮಾಡ್ಬೋದು ಅಂತ ಹೇಳಿರ್ಬೋದು, ಬೇರೆ ಬೇರೆ ಉದ್ದೇಶಗಳಿಗೆ ಈ ಜಾಗ ಬಳಕೆಯಾಗುತ್ತೆ ಅಂತ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಹಣವನ್ನ ಕೊಟ್ಟು ಖರೀದಿ ಮಾಡೋದಕ್ಕೆ ಹೊರಗಿನ ಖರೀದಿದಾರರು ಹೇರಳ ಪ್ರಮಾಣದಲ್ಲಿ ಬರುತ್ತೆ. ನಗರ ಪ್ರದೇಶಗಳಲ್ಲಿ, ಮಹಾನಗರ ಪ್ರದೇಶಗಳಲ್ಲಿ ಆ ಜಂಜಾಟದಲ್ಲಿ ಬದುಕುವವರಿಗೆ ಕೊಡಗಿನಂತ ಪ್ರಶಾಂತ ಪ್ರದೇಶ ಬಹಳ ಖುಷಿ ಆಗ್ತದೆ. ಇಲ್ಲಿಯ ಮಳೆಯನ್ನ ಅನುಭವಿಸಿದವರಿಗೆ ಒಂದು ಸಲ ಇಲ್ಲಿ ಬಿಟ್ಟು ಹೋದ್ರೆ ಸಾಕು ಅನಿಸ್ತದೆ. ಸ್ಥಳೀಯರಿಗೆ ಈ ಜಾಗ ಬಿಟ್ಟು ಹೋದ್ರೆ ಸಾಕು ಅನಿಸ್ತದೆ. ಅಲ್ಲಿಯವರಿಗೆ ಇಲ್ಲಿ ಬಂದಿದ್ರೆ ಸಾಕು, ಇದೇ ನೆಮ್ಮದಿ ಅಂತ ಅನಿಸ್ತದೆ. ಇಲ್ಲಿಯ ಮಳೆ, ಇಲ್ಲ ಗಿರಿ ಗಂಧರಗಳು, ಪ್ರಕೃತಿ ಸೌಂದರ್ಯ ಅವರಿಗೆ ಬಹಳ ಖುಷಿ ಕೊಡುತ್ತೆ. ಅದು ವಿಪರ್ಯಾಸಗಳು ಇಲ್ಲಿ ಅವರು ಬಿಟ್ಟು ಹೋಗ್ಬೇಕಂತ ಬಯಸ್ತಿದ್ರೆ ಅಲ್ಲಿಯವರು ಇಲ್ಲಿಗೆ ಬರ್ಬೇಕು ಅಂತ. ಈಗ ಮುತ್ತುನಾಡು ಪ್ರದೇಶ ವ್ಯಾಪ್ತಿಯಲ್ಲಿ ಮಕ್ಕಂದೂರು, ಮುಕ್ಕೋಳು, ಸೂರ್ಲಬಿ ಇದರಲ್ಲಿ ಹೇರಳ ಪ್ರಮಾಣದಲ್ಲಿ ಇವತ್ತು ರೆಸಾರ್ಟ್ಗಳು ಅದೇ ಪ್ರದೇಶ ಆಗಿದೆ. ಎಲ್ಲ ಬೆಟ್ಟ ಪ್ರದೇಶಗಳು, ನಿಮಗೆ ಎಲ್ಲೋ ಮೇಲಿಂದ ನೋಡುವಾಗ ಸ್ವರ್ಗ ಅಂತ ಹೇಳುದನ್ನ ಭೂಲೋಕದ ಸ್ವರ್ಗ ಅಂತಾನೆ ಹೇಳ್ಬೋದು. ಆ ಎಲ್ಲ ಪ್ರಕೃತಿ ಸೊಬಗುಗಳು ಇವತ್ತು ಬಹುತೇಕ ಜನ ಹೊರಗಿನವರು ಬಂದು ಇಲ್ಲಿ ಖರೀದಿ ಮಾಡೋದನ್ನ ನಾವು ಗಮನಿಸಬಹುದು. ಬಹುಶಃ ಈ ಬಲಮೊಟ್ಟಿ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯನ್ನ ಕರೆದಿದ್ದಾರೆ. ಗ್ರಾಮಸ್ಥರು ಈ ಗುತ್ತಪ್ಪ ದೇವಸ್ಥಾನದಲ್ಲಿ ಸಭೆ ನಡೆಸಿ, ಸ್ಥಳೀಯರು ಸಭೆ ನಡೆಸಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದು ವಾಣಿಜ್ಯ ಉದ್ದೇಶಕ್ಕೆ ಈ ಜಾಗಗಳು ಬಳಕೆ ಆಗಬಾರ್ದು, ಅದರೊಂದಿಗೆ ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾಗುವಂತ ಯಾವ ವಿದ್ಯಮಾನಗಳು ಇಲ್ಲಿ ನಡೀಬಾರದು. ಮಲ್ಮಕ್ಕೆ ವಾರ್ಷಿಕವಾಗಿ ಕಲ್ಲಾರ್ಚ ಹಬ್ಬ ಅಂತ ಆಗುವ ಸಂದರ್ಭದಲ್ಲಿ ನೆಲಜಿಯಿಂದ, ಪೇರೂರಿಂದ ಮತ್ತು ಪಾಡಿ ದೇವಸ್ಥಾನಗಳಿಂದ ಎತ್ತು ಹೋರಾಟದೊಂದಿಗೆ ಹೋಗಿ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸ್ತಾರೆ. ನೆಲಜಿ ದೇವಸ್ಥಾನದಿಂದ ಈ ಮಲ್ಮ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲೇ ಈ ಒಂದು ಈಗ ಇರುವಂತ ಮಮತಾಜ್ ಅಲಿ ಅವರು ಖರೀದಿ ಮಾಡಿರುವಂತ ಜಾಗ ಇರುವಂತದ್ದು. ಭವಿಷ್ಯದಲ್ಲಿ ಅವರು ರಸ್ತೆಗಳನ್ನ ಮಾಡಿದ್ದಾರೆ. ಇನ್ನು ಒಂದು ನಾವು ಬಹುಶಃ ಈಗ ಪ್ರವಾಹದ ವಿರುದ್ಧ ಸಮೂಹ ಸನ್ನಿಹಿತರ ವಿರೋಧ ಮಾಡ್ತಿದ್ದಾರೆ, ವಿರೋಧನೆ ಮಾಡ್ಬೇಕು ಅಂತ ಕಾರಣಕ್ಕಾಗಿ ವಿರೋಧ ಮಾಡ್ತಿದ್ದಾರೋ ಒಂದ್ ಕಡೆ. ಸತ್ಯವನ್ನು ಹೇಳಕ್ಕೆ ಯಾರು ರೆಡಿ ಇರಲ್ಲ. ಯಾಕಂದ್ರೆ
ಟ್ರೋಲ್ ಆಗ್ತಾರೆ, ಬೈಗಳನ್ನ ತಿನ್ಬೇಕಾಗುತ್ತೆ, ಯಾಕೆ ಸುಮ್ಮನೆ ಸಹವಾಸ ಅಂತೇಳಿ, ನಂದು ಒಂದು ಇರ್ಲಿ ಅಂತೇಳಿ ಎಲ್ಲರೂ ಅದಕ್ಕೆ ಒಂದು ಧ್ವನಿ ಕೊಡಿಸ್ತಾ ಇದ್ದಾರೆ. ಈ ಕೆಲಸ ಸ್ಥಳೀಯವಾಗಿಯೂ ಸಹ ಒಂದೇ ರೀತಿಯ ಅಭಿಪ್ರಾಯಗಳಿಲ್ಲ. ನೆಲ್ಜಿ ಭಾಗದಲ್ಲೂ ಸಹ ಇರ್ಬೋದು, ಆ ಭಾಗದಲ್ಲಿ ಸುತ್ತಮುತ್ತಲ ಭಾಗದಲ್ಲಿ ಇರ್ಬೋದು, ಖರೀದಿಯನ್ನು ಸಾರಾಸಗಟವಾಗಿ ವಿರೋಧ ಮಾಡ್ತಿರುವವರಿಲ್ಲ. ನಿಮಗೆ 100% ವಿರೋಧ ಮಾಡ್ತಿರುವವರಿಲ್ಲ. ನೆಲ್ಜಿ ದೇವಸ್ಥಾನದಲ್ಲಿ ಇದಕ್ಕೆ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವ ಮೊದಲೇ ಸಭೆ ನಡೆದ ಸಂದರ್ಭದಲ್ಲಿ ಅಲ್ಲಿ ಪರ ವಿರೋಧವಾದಂತಹ ಅಭಿಪ್ರಾಯ ವ್ಯಕ್ತವಾಗಿದೆ. ಇವರಿಗೆ ಅಲ್ಲಿ ನಡೀತಿರುವ ಕಾಮಗಾರಿಗೆ ಬೆಂಬಲ ನೀಡುತ್ತಿರುವವರೇ ಸ್ಥಳೀಯರು. ಸ್ಥಳೀಯ ಒಬ್ಬ ವ್ಯಕ್ತಿಯ ಮುಂದಾಳತ್ವದಲ್ಲಿ ಈ ಕಾಮಗಾರಿಗಳು ನಡೀತಿರುವಂತದ್ದು. ಅದರೊಂದಿಗೆ ನೆಲಜಿ ಗೂತಪ್ಪ ದೇವಸ್ಥಾನದಲ್ಲಿ ಆ ಕೆಲಸ ಮಾಡುವವರಿಗೆ ಊಟ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಚರ್ಚೆ ಆಗಿರುವಂತದ್ದು. ನೆಲಜಿ ಗೂತಪ್ಪ ಟೆಂಪಲ್ ನ ಪ್ರಮುಖರೊಬ್ಬರೇ ಇದರ ಉಸ್ತುವಾರಿಯನ್ನ ಹೊತ್ತುಕೊಂಡು ಈ ಕೆಲಸಗಳನ್ನ ಮಾಡಿಸ್ತಿದ್ದಾರೆ ಅಂತ ಹೇಳುದು. ಇವ್ರು ಯಾರು ಪರಕೀಯರಲ್ಲ, ಹೊರಗಿನ ಪ್ರದೇಶದವರಲ್ಲ. ಇನ್ನೂ ಹೇಳ್ತಾರೆ, ಪಾಡಿ ಗೂತಪ್ಪ ದೇವಸ್ಥಾನಕ್ಕೆ ಅಥವಾ ಇರ್ಬೋದು ಅಥವಾ ನೆಲಜಿ ದೇವಸ್ಥಾನಕ್ಕೆ ಇರ್ಬೋದು, ದೊಡ್ಡವಾದಂತ ದೇಣಿಗೆ ಕೊಡ್ತಿರುವಂತ ಕುಟುಂಬದವರೇ ಈ ಇದಕ್ಕೆ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ ಅಂತ ಹೇಳುವುದು. ಇವತ್ತು ಮಮತಾಜ್ ಅಲಿ ಖರೀದಿ ಮಾಡಿರ್ಬೋದು, ಇದಕ್ಕಿಂತ ಮೊದಲು ಈ ಜಾಗಗಳನ್ನ ಖರೀದಿ ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ ಹಲವು ವರ್ಷಗಳ ಹಿಂದೆನೆ ಈ ಜಾಗವನ್ನು ಮಾರಾಟ ಮಾಡಿ ಇಟ್ಟಿದ್ದಾರೆ. ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೆ. ಈಗ ವಿರೋಧ ಮಾಡ್ತಾ ಇದಾರಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ವಹಿವಾಟು ಆಗದ ಸಂದರ್ಭದಲ್ಲಿ ಪಂಚಾಯತಿ ಲೆವೆಲ್ ಅದಕ್ಕೆ ಬೇಕಾದಂತ ಪ್ರೋಸೆಸ್ ಆಗ್ಬೇಕಾಗುತ್ತೆ. ನಂತರ ಆಡಳಿತ ವ್ಯವಸ್ಥೆಯಲ್ಲಿ ಏನೆಲ್ಲ ಪ್ರೋಸೆಸ್, ಒಂದು ಜಾಗವನ್ನ ಖರೀದಿ ಮಾಡ್ಬೇಕು ಅಂತ ಮಾರಾಟ ಮಾಡ್ಬೇಕು ಅಂತ ಆಗ್ಬೇಕು ಅಂತ ಗೊತ್ತಿರುತ್ತೆ. ಆಡಳಿತ ವ್ಯವಸ್ಥೆಯಲ್ಲಿ ಇದ್ದವರಿಗೆ ಅಥವಾ ಅಲ್ಲಿ ಸ್ಥಳೀಯರಿಗೆ ಈ ಮೊದಲೇ ಮಾಹಿತಿ ಇದ್ದಿರ್ಬೋದು. ಅಲ್ಲ, ಇಲ್ಲಿ ಈಗ ವಿರೋಧ ವ್ಯಕ್ತಪಡಿಸ್ತಿರೋದು ಅವರ ಉದ್ದೇಶ ಬಹುಶಃ ಕೃಷಿ ಉದ್ದೇಶ ಇರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಬಹುಶಃ ವಾಣಿಜ್ಯ ಉದ್ದೇಶನೂ ಇರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಧಾರ್ಮಿಕ ಉದ್ದೇಶ ಇರಬಹುದು ಅಂತ ಹೇಳ್ಬೋದು. ಧ್ಯಾನ ಕೇಂದ್ರನೋ, ಯೋಗ ಕೇಂದ್ರನೋ, ಒಂದು ಧಾರ್ಮಿಕ ಸ್ಥಳವಾಗಿ ರೂಪಿಸಿಕೊಳ್ಳುವಂತ ಪ್ರಕ್ರಿಯೆಗಳಿಗೆ ಸಹಜವಾಗಿ ಅವ್ರು ಇರಬಹುದು ಅಂತ ಅಂದ್ಕೊಳ್ತೇನೆ. ಈಗ ಬಹುಶಃ ಸದ್ಗುರು ಅವರು ಕೊಯಂಬತ್ತೂರಲ್ಲಿ ಏನು ದೊಡ್ಡ ಪ್ರದೇಶ, ದೊಡ್ಡ ಬೆಟ್ಟದ ಪ್ರದೇಶದ ಮಧ್ಯದಲ್ಲಿ ಅವರು ಅವರ ಕೇಂದ್ರವನ್ನ ಈಶಾ ಫೌಂಡೇಶನ್ ಅನ್ನ ಮಾಡಿದ್ದಾರೆ. ಅದೇ ರೀತಿಯನ್ನು ಚಿಕ್ಕಬಳ್ಳಾಪುರದಲ್ಲೂ ಸಹ, ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲೂ ಸಹ ಸುತ್ತ ಬೆಟ್ಟ ಪ್ರದೇಶಗಳು, ಕೆಳಗೆ ತಗ್ಗು ಪ್ರದೇಶ ಬಹಳ ಆಕರ್ಷಣೀಯವಾಗಿದೆ. ಅದೇ ರೀತಿಯ ಒಂದು ಧಾರ್ಮಿಕ ಕೇಂದ್ರವಾಗಿ ಇದನ್ನ ಬಳಸುವುದಕ್ಕೆ ಶ್ರೀ ಎಂ ಅವರು ಬಯಸಿರಬಹುದು ಅಂತ ಅಂದ್ಕೊಳ್ತೇನೆ.